ರಾಮನಗರ ಜಿಲ್ಲೆಯ ಹೆಸರು ಕೊನೆಗೂ ಬದಲಾವಣೆ ಮಾಡಿಯೇ ತೀರಿದೆ ಸರ್ಕಾರ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಮರುನಾಮಕರಣವನ್ನು ಮಾಡಿದರೆ ಈ ಬಗ್ಗೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಸಭೆಯ ಬಳಿಕ ಘೋಷಣೆ ಮಾಡಿದ್ದಾರೆ. ಇವತ್ತು ಅಧಿಕೃತ ಆದೇಶ ಕೂಡ ಹೊರಬೀಳುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೇಂದ್ರದಿಂದ ಇದಕ್ಕೆ ಆಕ್ಷೇಪಣೆ ಕೂಡ ವ್ಯಕ್ತವಾಗಿತ್ತು. ಈ ರೀತಿಯಾಗಿ ಹೆಸರು ಚೇಂಜ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ನುವಂಥದ್ರ ಬಗ್ಗೆ. ಬಟ್ ಅವಾಗಲೂ ಕೂಡ ಸರ್ಕಾರ ಹೇಳಿತ್ತು, ನಮ್ಮ ರಾಜ್ಯದಲ್ಲಿ ಬರುವಂತಹ ಜಿಲ್ಲೆಗಳ ಹೆಸರು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರ ಇದ್ರೂ ಕೂಡ ಅದು ರಾಜ್ಯ ಸರ್ಕಾರದ ಸುಪರ್ದಿಗೆ ಬರುತ್ತೆ. ಸೊ ಹಾಗಾಗಿ ನಮಗೆ ಗೊತ್ತು ನಾವೇನು ಮಾಡಬೇಕು ಅಂತೇಳಿ, ನಾವು ಅದನ್ನು ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಕೇಂದ್ರಕ್ಕೆ ಸೆಡ್ಡು ಹೊಡೆಯೋ ರೀತಿಯಲ್ಲಿನೇ ಡಿ ಕೆ ಶಿವಕುಮಾರ್ ಅವತ್ತು ಕೂಡ ಹೇಳಿದ್ರು. ಸೊ ಈಗ ಕೊನೆಗೂ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಇನ್ನು ಮುಂದೆ ಬೆಂಗಳೂರು ದಕ್ಷಿಣ, ರಾಮನಗರ ಅಲ್ಲ. ನಮ್ಮ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೆಳಗ್ಗೆನೆ ಭಾಳ ಜನ ಕಾತುರವಾಗಿದ್ದೀರಿ, ಏನಾಗ್ತಾ ಇದೆ ಅಂತೇಳಿ. ಸೊ ನಾವೆಲ್ಲ ರೂಲ್ಸು, ರೆಗ್ಯುಲೇಷನ್ಸು, ಆ್ಯಕ್ಟು ಎಲ್ಲ ತೆಗೆದು ನೋಡಿದ್ದೇವೆ. ಏನೇನು ಬೇಕೋ ಅಮೆಂಡ್ಮೆಂಟ್ಸ್ಗಳೆಲ್ಲ ಆಗಿತ್ತು. ಸೊ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸು ರಾಮನಗರದಲ್ಲೇ ಇರ್ತದೆ. ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂಥೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ. ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಹೊರಗೆ ಬರ್ತದೆ. ಇದೊಂದು ಸಂತೋಷವಾದಂಥ ವಿಚಾರ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ. ಇದನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಮನಗರದ ಹೆಡ್ ಕ್ವಾರ್ಟರ್ಸು ಫಂಕ್ಷನಿಂಗಲ್ಲಿ ಯಾವ ಥರದ ಬದಲಾವಣೆ ಕೂಡ ಇರುವುದಿಲ್ಲ, ಅದಾಗಲು ಮುಂದುವರಿದಿದೆ. ಜಿಲ್ಲೆಯ ಹೆಸರು ಬದಲಾಯಿಸಿದ್ರೆ ಅಭಿವೃದ್ಧಿ ಆಗೋದಿಲ್ಲ ಅಂತೇಳಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಹೇಳಿಕೆ ನೀಡಿದ್ದಾರೆ. ಹೆಸರು ಬದಲಾವಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ನಿಖಿಲ್ ಕುಮಾರಸ್ವಾಮಿ, ಕೆಂಚಗಾರನಹಳ್ಳಿಯಲ್ಲಿ ಜಮೀನು ಭೂಸ್ವಾಧೀನ ಆಗ್ತಿದೆ, ಆ ಭಾಗದ ಶಾಸಕರು ಜನರ ಜೊತೆ ಮಾತಾಡಿದ್ದಾರಾ? ದೇವೇಗೌಡರ ಬಳಿ ಜನ ಬಂದು ತಮ್ಮ ಅಳಲನ್ನ ಹೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ಇಲ್ಲಿ ಪಾಯಿಂಟ್ ಏನಂದ್ರೆ ಅವ್ರು ಬಂದ್ರು, ಒಂದು ಹೆಸರಿಟ್ರು, ಇವ್ರು ಬಂದ್ರು, ಮತ್ತೆ ರಾಜಕೀಯವಾಗಿ ಇವ್ರೊಂದು ಲಾಭ ತಗೊಳ್ಬೇಕು ಅಂತ ಇವ್ರೇನೋ ಚೇಂಜ್ ಮಾಡ್ಕೊಂಡು ಹೊರಟಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ. ಬಟ್ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಲೈಸ್ ಆನ್ ಡೆವಲಪ್ಮೆಂಟ್ ಅಷ್ಟೇ. ಈಗ ನೀವು ಹೆಸರು ಬದಲಾವಣೆ ಮಾಡಿದ ತಕ್ಷಣ ಡೆವಲಪ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಭರವಸೆ ಇಲ್ಲ. ಇವತ್ತು ಅಲ್ಲೇನೋ ಬಿಡದಿಲಿ ಟೌನ್ಶಿಪ್ ಬಗ್ಗೆ ಕೆಂಚಗಾರನಹಳ್ಳಿ ಇರ್ಬೋದು, ಬಿಡದಿ ಇರ್ಬೋದು, 10,000 ಎಕರೆ ಏನು ಅಕ್ವಿಸಿಷನ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅವತ್ತು ಪಾಪ ಹೇಳಿದ್ರು ಕುಮಾರಣ್ಣ ಅವ್ರ ಬಗ್ಗೆ. ಇಲ್ಲ, ಕುಮಾರಣ್ಣ ಅವರು ಫೌಂಡೇಶನ್ ಲೇ ಮಾಡಿದ್ದು ಮೊದಲನೇ ಬಾರಿ ಅವರು ಈ ಥರ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು ಅಂತ. ಬಟ್ ಅಲ್ಟಿಮೇಟ್ಲಿ ನಾನು ಒಂದು ಪ್ರಶ್ನೆನ ಕೇಳಲಿಕ್ಕೆ ಬಯಸ್ತೇನೆ, ಇನ್ಕ್ಲೂಡಿಂಗ್ ಅಬೌಟ್ ದ ಬಿಡದಿ ಟೌನ್ಶಿಪ್. ನಾನು ಮಾತಾಡಬೇಕಾಗಿದೆ ಪಾಯಿಂಟ್, ಮುಂದೆ ಮಾತಾಡ್ತೀನಿ. ದಟ್ ಅಲ್ಲಿ ಇವತ್ತೇನು ಕಾಂಗ್ರೆಸ್ನ ಜಿಲ್ಲೆನಲ್ಲಿ 4 ಜನ ಶಾಸಕರಿದ್ದಾರೆ. ರೈತರು ಅನೇಕ ಜನ ಆಯೋಗ ಬಂದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಅಪ್ರೋಚ್ ಆಗಿದ್ದಾರೆ, ನಮ್ಮನ್ನು ಭೇಟಿ ಮಾಡಿದ್ದಾರೆ. ಇಲ್ಲಿ ಅಕ್ವಿಸಿಷನ್ ಆಗ್ತಕ್ಕಂಥದ್ದಾದ್ರೆ ಅದಕ್ಕೆ ಪೂರಕವಾಗಿ ರೈತರ ಜೊತೆ ಕೂತ್ಕೊಂಡು ಚರ್ಚೆಯನ್ನ ಇಲ್ಲಿವರೆಗೂ ಏನಾದ್ರು ಮಾಡಿದ್ದೀರಾ? ಯಾವ್ದಾದ್ರು ಕಮಿಟಿ ಮಾಡ್ಕೊಂಡಿದ್ದೀರಾ? ಅವ್ರನ್ನ ಕರೆದು ಯಾರಿಗಾದ್ರೂ ಕಷ್ಟ ಸುಖ ಕೇಳಿದ್ದೀರಾ? ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು? ಅದೆಂಥದೋ 50-50 ಅನುಪಾತದಡಿ ನಾವು ಸೈಟ್ಗಳು ಕೊಡ್ತೇವೆ, ಕೇಳಿದಷ್ಟು ದುಡ್ಡು ಕೊಡ್ತೇವೆ ಅಂತ ಸುಮ್ಮನೆ ಬಂದು ಪ್ರೆಸ್ ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ಬಟ್ ಅಲ್ಲಿರ್ತಕ್ಕಂಥ 4 ಜನ ಕಾಂಗ್ರೆಸ್ ಶಾಸಕರು ಎಷ್ಟು ಜನ ರೈತರ ಮನೆಗೆ ಭೇಟಿಯಾಗಿದ್ದೀರಿ? ಇಲ್ಲ, ನಿಮಗೆ ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಹೇಳಿ, ನಾವು ಹೋಗ್ತೀವಿ, ಭೇಟಿ ಮಾಡ್ತೀವಿ ರೈತರನ್ನ. ಒಟ್ಟಾರೆಯಾಗಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಜನತಾದಳ ಪಕ್ಷ ಮಾಡುತ್ತೆ. ಸರ್, ಇಲ್ಲಿ ಇದು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತಹ ವಿಚಾರ. ಬರೀ ಹೆಸರು ಚೇಂಜ್ ಮಾಡಿಬಿಟ್ರೆ ಡೆವಲಪ್ಮೆಂಟ್ ಆಗ್ಬಿಡುತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಜೊತೆಗೆ ಆ ಭಾಗದ ರೈತರು ಸಾಕಷ್ಟು ಕಷ್ಟದಲ್ಲಿದ್ದಾರೆ. ತಮ್ಮ ಕಷ್ಟವನ್ನು ಬಂದು ದೇವೇಗೌಡರ ಹತ್ರ, ನಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಆಯಾ ಭಾಗದ ಶಾಸಕರು ಏನು ಮಾಡ್ತಾ ಇದ್ದಾರೆ? ಹಾಗಾದರೆ ಕಾಂಗ್ರೆಸ್ನ ಶಾಸಕರಿದ್ದಾರೆ, ಕಾಂಗ್ರೆಸ್ನ ಸರ್ಕಾರ ಇದೆ, ಆದರೂ ಕೂಡ ಯಾಕೆ ರೈತರ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು.